ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 3ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಮುನೇಹೆ ಅಂತ ಯಾರನ್ನ ಕರೀತಾರೆ ಅಥವಾ ಯಾವ ರೀತಿಯ ಮನುಷ್ಯನನ್ನ ನಾವು ಮುನೇಹೆ ಅಂತ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಒಬ್ಬ ಮನುಷ್ಯ ನಾನು ಭಗವಂತನ ಪ್ರಾಪ್ತಿಯಲ್ಲಿ ನನಗೆ ಸಹಾಯಕವಾಗುವಂತಹ ಯೋಗಾರೂಢ ಅವಸ್ಥೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡಿರ್ತಾನಲ್ಲ, ಅಂಥ ಮನುಷ್ಯನಿಗೆ ಇಲ್ಲಿ ಆ ವಿಶೇಷಣದ ರೂಪದಲ್ಲಿ ಮುನೇಹೆ ಅನ್ನುವಂಥ ಪದ ಬಂದಿದೆ. ಅದಕ್ಕೆ ಸ್ವಭಾವದಿಂದಲೇ ಪರಮಾತ್ಮನ ಸ್ವರೂಪದ ಚಿಂತನೆ ಮಾಡುವಂಥ ಮನನಶೀಲ ಸಾಧಕ ಅಂತ ನಾವು ತಿಳ್ಕೋಬೇಕು ಮುನೇಹೆ ಅಂತಂದರೆ ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಯೋಗಾರೂಢ ಅವಸ್ಥೆಯ ಪ್ರಾಪ್ತಿಗೆ ಯಾವ ಕರ್ಮಗಳು ಹೇತುವಾಗಿದೆ, ಯಾವ ಕೆಲಸಗಳನ್ನು ಮಾಡಿದ್ರೆ ನಾವು ಯೋಗಾರೂಢ ಅವಸ್ಥೆಯನ್ನು ನಾವು ಪಡ್ಕೊಳ್ಬಹುದು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ವರ್ಣ, ಆಶ್ರಮ ಮತ್ತು ತನ್ನ ಸ್ಥಿತಿಗೆ ಅನುಕೂಲವಾಗಿರುವಂತಹ ಮತ್ತದು ಶಾಸ್ತ್ರವಿಹಿತ ಕರ್ಮಗಳಾಗಿರಬೇಕು. ಶಾಸ್ತ್ರಗಳಲ್ಲಿ ಈ ರೀತಿ ಕೆಲಸಗಳನ್ನು ಮಾಡಿ ಅಂತ ಹೇಳಿರ್ತಾರಲ್ಲ, ಅದನ್ನು ಮತ್ತು ನಾನು ಯಾವ ವರ್ಣದಲ್ಲಿದ್ದೀನಿ, ನಾನು ಯಾವ ಆಶ್ರಮದಲ್ಲಿದ್ದೀನಿ, ನನ್ನ ಸ್ಥಿತಿ ಏನಿದೆ ಎಲ್ಲವನ್ನೂ ನಾವು ಲೆಕ್ಕ ಇಟ್ಕೊಂಡು ಶಾಸ್ತ್ರಕ್ಕೆ ಅನುಕೂಲವಾಗಿರುವಂಥ ಕೆಲಸಗಳನ್ನು ಫಲಾನೂ ಇಲ್ಲದೆ ಮತ್ತು ಆಸಕ್ತಿಯನ್ನು ಬಿಟ್ಟು ಮಾಡಿದಾಗ ಅದೆಲ್ಲವೂ ಕೂಡ ಯೋಗಾರೂಢ ಅವಸ್ಥೆಯ ಪ್ರಾಪ್ತಿಗೆ ಹೇತುಗಳಾಗುತ್ತೆ, ಅದೆಲ್ಲ ಕಾರಣವಾಗುತ್ತೆ. ನಾವು ಯೋಗಾರೂಢ ಅವಸ್ಥೆಗೆ ಹೋಗಬೇಕು ಅಂತಂದರೆ ನಮ್ಮ ವರ್ಣಕ್ಕೆ ತಕ್ಕ ಹಾಗೆ, ನನ್ನ ಆಶ್ರಮಕ್ಕೆ ತಕ್ಕ ಹಾಗೆ, ನನ್ನ ಸ್ಥಿತಿಗೆ ಅನುಕೂಲವಾಗಿರಬೇಕು ಮತ್ತು ಶಾಸ್ತ್ರಗಳಲ್ಲಿ ಹೇಳಿರಬೇಕು. ಅಂಥ ಕೆಲಸಗಳನ್ನು ಫಲಾಪೇಕ್ಷೆನೂ ಇಲ್ಲದೆ ಆಸಕ್ತಿಯನ್ನು ಕೂಡ ತ್ಯಾಗ ಮಾಡಿ ನಾವು ಮಾಡ್ತೀವಲ್ವ, ಆ ಎಲ್ಲ ಕೆಲಸಗಳು ಕೂಡ ಯೋಗಾರೂಢ ಅವಸ್ಥೆಗೆ ನಮ್ಮನ್ನು ಕರ್ಕೊಂಡೋಗೋದಕ್ಕೆ ಅದು ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ. ಈಗ ನಾವು ಯೋಗಾರೂಢ ಅವಸ್ಥೆಗೆ ಬರಬೇಕು ಅಂತಂದರೆ ನಮ್ಮ ವರ್ಣ, ಆಶ್ರಮ, ನನ್ನ ಸ್ಥಿತಿ ಇದಕ್ಕೆ ಸರಿಯಾಗಿ ಶಾಸ್ತ್ರದಲ್ಲಿ ವಿಹಿತವಾಗಿರುವಂಥ ಕರ್ಮಗಳನ್ನು ಫಲ ಮತ್ತು ಆಸಕ್ತಿ ಇಲ್ಲದೆ ಮಾಡಿದಾಗ ನಾವು ಆ ಸ್ಥಿತಿಗೆ ತಲುಪಬಹುದು ಅನ್ನೋದು ನಮಗೆ ಗೊತ್ತಾಯ್ತಾ. ಇಲ್ಲಿ ನಾವು ಹೇಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾರೆ. ಈಗ ನಮಗೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಯಿತು. ಯಾರನ್ನೂ ಕೇಳೋ ಹಾಗಿಲ್ಲ, ಶಾಸ್ತ್ರದಲ್ಲಿ ಏನು ಹೇಳಿದಾರೋ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕಷ್ಟೇ, ಆಯಿತಾ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯೋಗಾರೂಢ ಅವಸ್ಥೆಯ ಪ್ರಾಪ್ತಿಗೆ ಕರ್ಮಗಳನ್ನು ಕಾರಣ ಅಂತ ಯಾಕೆ ಹೇಳಿದ್ದಾರೆ? ಕರ್ಮಗಳನ್ನು ಬಿಟ್ಟು ಏಕಾಂತದಲ್ಲಿ ಧ್ಯಾನದ ಅಭ್ಯಾಸ ಮಾಡೋದ್ರಿಂದಲೂ ಕೂಡ ಯೋಗಾರೂಢಾವಸ್ಥೆ ನಮಗೆ ಸಿಗೋದಿಲ್ವಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಯೋಗಾರೂಢ ಅವಸ್ಥೆಯನ್ನು ಪಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಕರ್ಮಗಳೇ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಕಡೆ ಸುಮ್ಮನೆ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದರಿಂದ ನಮಗೆ ಯೋಗಾರೂಢ ಅವಸ್ಥೆ ಬರೋದಿಲ್ವಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು. ಉತ್ತರ ಏನು ಅಂತಂದರೆ, ಏಕಾಂತದಲ್ಲಿ ಪರಮಾತ್ಮನ ಧ್ಯಾನದ ಅಭ್ಯಾಸ ಮಾಡ್ತೀವಲ್ವಾ, ಅದು ಕೂಡ ಒಂದು ರೀತಿಯ ಕರ್ಮ ತಾನೇ. ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡೋದು ಒಂದು ಕೆಲಸ ತಾನೇ. ಮತ್ತು ಈ ರೀತಿ ಧ್ಯಾನದ ಅಭ್ಯಾಸ ಮಾಡುವಂತಹ ಸಾಧಕ ಕೂಡ ಶೌಚ, ಸ್ನಾನ ಮತ್ತು ತಿಂಡಿ ತೀರ್ಥ, ತನ್ನ ಶರೀರ ನಿರ್ವಹಣೆಗೋಸ್ಕರ ಸರಿಯಾದ ಒಂದು ಕೆಲಸವನ್ನಾದರೂ ಮಾಡಲೇಬೇಕಾಗತ್ತೆ. ಯಾರಾದರೂ ಆಗಿರಲಿ ತನ್ನ ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು, ಅದಕ್ಕೆ ತಿಂಡಿ ತೀರ್ಥ ಇದೆಲ್ಲ ಬೇಕು, ಸ್ನಾನ ಬೇಕು, ಶೌಚ ಬೇಕು. ಅದಕ್ಕೋಸ್ಕರ ಅವನು ಏನಾದರೂ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತಲ್ವ. ಅದಕ್ಕೋಸ್ಕರನೇ ತನ್ನ ವರ್ಣ, ಆಶ್ರಮ, ಅಧಿಕಾರ ಮತ್ತು ಸ್ಥಿತಿಗೆ ಅನುಕೂಲವಾಗಿ ಯಾವ ಸಮಯದಲ್ಲಿ ಯಾವ ಕರ್ತವ್ಯ ಕರ್ಮಗಳು ನಡೆಯುತ್ತೋ ಫಲ ಮತ್ತು ಆಸಕ್ತಿಯನ್ನು ಬಿಟ್ಟು ಅವುಗಳ ಆಚರಣೆ ಮಾಡೋದಿದೆಯಲ್ಲ, ಅದು ಯೋಗಾರೂಢ ಅವಸ್ಥೆಯ ಪ್ರಾಪ್ತಿಗೆ ಹೇತು ಅಂತ ಹೇಳೋದೇ ಸರಿಯಾಗಿದೆ. ಅವನು ಯೋಗನಾದರೂ ಮಾಡಲಿ, ಅವನು ಧ್ಯಾನನಾದರೂ ಮಾಡಲಿ, ಅವನ ಕೆಲಸನಾದರೂ ಮಾಡಲಿ, ಏನಾದರೂ ಮಾಡಿರಲಿ, ಧ್ಯಾನ ಯೋಗ ಮಾಡೋದು ಕೂಡ ಅದು ಒಂದು ಕೆಲಸ ಆಗಿರೋದ್ರಿಂದ ಈ ಶರೀರ ನಿರ್ವಹಣೆಗೆ ಅಂತ ನಮಗೆ ಊಟ ಬೇಕು, ನಿದ್ದೆ ಬೇಕು, ಬಟ್ಟೆ ಬೇಕು, ಎಲ್ಲ ಬೇಕೇ ಬೇಕಲ್ವಾ. ಧ್ಯಾನ ಮಾಡ್ತಾ ಇದ್ದೀನಿ ಅಂತ ನಾನು ಊಟ ತಿಂಡಿ ತಿಂದೇ ಇರೋದಕ್ಕಾಗತ್ತಾ? ಇಲ್ಲ, ಶರೀರ ಸಣ್ಣ ಆಗ್ಬಿಡುತ್ತೆ, ನಿಶಕ್ತಿ ಬಂದ್ಬಿಡುತ್ತೆ. ಅದಕ್ಕೆ ಸರಿಯಾಗಿ ಟೈಮಿಗೆ ಊಟ ಕೊಡಬೇಕು,
ನಿದ್ದೆ ಬೇಕದಕ್ಕೆ. ಸೊ ಎಲ್ಲವೂ ಕೆಲಸನೇ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ನೀವು ಎಂಥ ಒಂದು ವಿಧಾನವನ್ನು ನೀವು ಅನುಸರಣೆ ಮಾಡಿದ್ರೂ ಕೂಡ ಅಲ್ಲಿ ನಮ್ಮ ವರ್ಣ ಆಶ್ರಮ ಮತ್ತು ನನ್ನ ಸ್ಥಿತಿಗೆ ಅನುಕೂಲವಾಗಿ ಏನೋ ಒಂದು ಕೆಲಸ ಕಾರ್ಯಗಳು ನಡಿಬೇಕಾಗತ್ತೆ. ಅದನ್ನು ನಾವು ಫಲ ಮತ್ತು ಆಸಕ್ತಿಯನ್ನು ಬಿಟ್ಟು ಮಾಡಿದ್ರೆ ಅದು ಯೋಗಾರೂಢ ಅವಸ್ಥೆಯ ಪ್ರಾಪ್ತಿಗೆ ಹೇತುವಾಗುತ್ತೆ ಅಂತ ಹೇಳೋದು ಇಲ್ಲಿ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ 3ನೇ ಅಧ್ಯಾಯದ 4ನೇ ಶ್ಲೋಕದಲ್ಲೂ ಕೂಡ ಕರ್ಮಗಳನ್ನು ಆಚರಣೆ ಮಾಡದೆ ಮನುಷ್ಯ ನೈಷ್ಕರ್ಮ್ಯ ಅಂದರೆ ಯೋಗಾರೂಢ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಯಾವ ಶ್ಲೋಕ ಅಂತಂದರೆ 3ನೇ ಅಧ್ಯಾಯದ 4ನೇ ಶ್ಲೋಕ ಯಾವುದು ಅಂದರೆ ನ ಕರ್ಮಣ ಮನಾರಂಭ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳ್ತಾರೆ, ಮನುಷ್ಯ ಕರ್ಮಗಳನ್ನು ಆಚರಣೆ ಮಾಡದೆ ಅಂದರೆ ಏನು, ಕರ್ಮಾಚರಣೆಗಳನ್ನೇ ಮಾಡದೆ ನಿಷ್ಕರ್ಮತೆಯನ್ನು ಅಂದರೆ ಏನು, ಯೋಗ ನಿಷ್ಠೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಕರ್ಮಗಳ ತ್ಯಾಗ ಮಾತ್ರದಿಂದ ಸಿದ್ಧಿ ಅಂತಂದರೆ ಸಾಂಖ್ಯಾನಿಷ್ಠೆಯನ್ನು ಕೂಡ ಪಡೆಯೋದಿಲ್ಲ. ಕೆಲಸ ಮಾಡೋದನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಭಗವಂತ ಹೇಳ್ಬಿಟ್ಟಿದ್ದಾನೆ, ಕೆಲಸ ಮಾಡದೆ ಒಂದು ಕ್ಷಣ ಕೂಡ ಇರೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು. ಕೆಲಸ ಮಾಡಬೇಕು, ಆದರೆ ಫಲ ಮತ್ತು ಆಸಕ್ತಿಯನ್ನು ಬಿಟ್ಟು ಮಾಡೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಅನ್ನೋದು ನಾವು ಇಲ್ಲಿಂದ ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.